ಮಾತುಕತೆಗೆ ಬರ್ತೀನಿ ಅಂತ ಹೇಳಿದ್ರು. ಕಾವೇರಿ ಪರಿಸ್ಥಿತಿ ತಿಳಿಯದೆ ನಂತರ ಬರುವಂತೆ ಹೇಳಿದ್ದಾರೆ. ಈಗ ಸಮಾಧಾನ ಸಂಗತಿ ಅಂದ್ರೆ ಮಳೆ ಚೆನ್ನಾಗಾಗ್ತಿದೆ. ನದಿ ನೀರಿನ ಹಂಚಿಕೆ ವಿಚಾರದಲ್ಲಿ ಸೌಹಾರ್ದತೆಗೆ ಆದ್ಯತೆ ಹೆಚ್ಚಾಗಿ ಕೊಡಲಾಗ್ತಾ ಇದೆ. ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ನೀರು ಸಂಗ್ರಹ ಮಾಡ್ತಿದ್ದೀವಿ. ದೇವರ ಕೃಪೆಯಿಂದಾಗಿ ಸದ್ಯ ಕಬಿನಿ ಜಲಾಶಯ ತುಂಬಿದೆ. ಹೆಚ್ಚುವರಿ ಒಳಹರಿವು ಸಂಗ್ರಹ ಆಗ್ತಾ ಇದೆ. ಹಾಗಾಗಿ ಇದನ್ನ ಸಂಗ್ರಹ ಮಾಡಿಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸಹಜ ಹೊರಹರಿವು ಮಾತ್ರ ಆಗ್ತಾ ಇದೆ. ನಾಲೆಗಳಿಗೂ ಕೂಡ ನೀರು ಹರಿದಿದೆ. ರೈತರಿಗೂ ಕೂಡ ಅನುಕೂಲ ಆಗ್ತಾ ಇದೆ. ಸರ್ವಪಕ್ಷಗಳ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಇದೆ. ಹೀಗಾಗಿ ಒಂದು ಕಡೆ ಸಭೆ ಅಥವಾ ಒಂದು ಕಡೆ ಕಾವೇರಿ ವಿವಾದ ಆದರೆ ಹೇಗೋ ದೇವರ ಕೃಪೆಯಿಂದ ಈಗ ಕಳೆದ 3 ದಿನಗಳಿಂದ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇದೆ. ಕಬಿನಿ ಜಲಾಶಯವು ಕೂಡ ಸಂಪೂರ್ಣವಾಗಿ ಫುಲ್ ಆಗ್ತಾ ಇದೆ. ಜೊತೆಗೆ ಕೆಆರ್ಎಸ್ ಡ್ಯಾಮ್ ಕೂಡ ಇನ್ನೇನು ಭರ್ತಿಯಾಗುವಂತಹ ಸನಿಹದಲ್ಲಿದೆ. ಹಾಗಾಗಿ ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ರೆ ಇನ್ನ ಅನಿವಾರ್ಯತೆ ಅಟ್ಲೀಸ್ಟ್ ಇಂಥ ಒಂದು ಸಂದರ್ಭದಲ್ಲೂ ಕೂಡ ಅಟ್ಲೀಸ್ಟ್ ತಮಿಳುನಾಡಿಗೆ ನೀರನ್ನು ಹರಿಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನುವಂಥದ್ದು ಕೂಡ ಒಂದು ರೀತಿಯಾಗಿ ಸಿಎಂ ಅವರ ಸೂಚನೆ. ಹಾಗಾಗಿ ಅದೇನೇ ಇರಲಿ ಮೊದಲನೇ ಆದ್ಯತೆ ನಮ್ಮ ಕರ್ನಾಟಕದ ಪರವಾಗಿ. ಹಾಗಾಗಿ ನಾನು ಕರ್ನಾಟಕದವರ ಪರವಾಗಿ ಇದ್ದೇನೆ, ಕನ್ನಡಿಗರ ಪರವಾಗಿದ್ದೇನೆ. ಯಾವುದೇ ಹೋರಾಟ ಬೇಡ ಅಥವಾ ಯಾವುದೇ ಬಂದ್ ಬೇಡ, ಎಲ್ಲವೂ ಕೂಡ ಸಮಾಧಾನವಾಗಿ ಸರಿಪಡಿಸ್ಕೊಳ್ಳೋಣ ಅನ್ನುವಂಥದ್ದು ಅವರ ಒಂದು ಸೂಚನೆ ಆಗಿತ್ತು. ಹಾಗಾಗಿ ಈ ಒಂದು ಸಭೆಯಲ್ಲಿ ಇದೇ ಒಂದು ವಿಚಾರ ಚರ್ಚೆ ಆಗಿದೆ. ಅದರಲ್ಲೂ ಕೂಡ ವಿಜಯ್ ಕೂಡ ಈ ಒಂದು ಸರ್ವಪಕ್ಷಗಳ ಸಭೆಯಲ್ಲಿ ಬರ್ತೀನಿ ಅಂತ ಹೇಳಿದ್ರು, ಬಟ್ ಬರಲಿಲ್ಲ. ಕಾರಣ ಏನು ಅಂತಂದ್ರೆ ಈಗ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ ಇರ್ಬೋದು, ಕಾವೇರಿ ವಿವಾದ ಇರ್ಬೋದು, ಅಥವಾ ಈಗ ಏನು ಮಳೆ ಆಗ್ತಾ ಇದೆ, ಮಳೆಯಿಂದ ಎಲ್ಲೋ ಒಂದು ರೀತಿಯಾಗಿ ಎಲ್ಲವೂ ಕೂಡ ಸರಿ ಹೋಗಬಹುದು ಅನ್ನುವಂಥದ್ದು ಕೂಡ ಒಂದು ನಿರೀಕ್ಷೆ ಇದೆ. ಹಾಗಾಗಿ ಒಂದು ಸರ್ವಪಕ್ಷ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಈ ಸಭೆಯಲ್ಲಿ ಈಗಾಗಲೇ ಮಂಡ್ಯ ಭಾಗದಿಂದ ಅಧಿಕಾರಿಗಳಿರ್ಬೋದು ಅಥವಾ ಬೇರೆ ಬೇರೆ ಇಲಾಖೆ ಸಂಬಂಧಪಟ್ಟಂತ ಅಧಿಕಾರಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ತಮ್ಮ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಕಾವೇರಿಯ ಪರಿಸ್ಥಿತಿ ಈಗ ಸದ್ಯಕ್ಕೆ ಹೇಗಿದೆ, ನೀರಿನ ಮಟ್ಟ ಹೇಗಿದೆ, ಎಲ್ಲವೂ ಕೂಡ ಈಗ ಪರಿಶೀಲನೆ ಮಾಡಲಾಗ್ತಾ ಇದೆ. ಜೊತೆಗೆ ಇಲ್ಲಿವರೆಗೂ ಕೂಡ ತಮಿಳುನಾಡಿಗೆ ಎಷ್ಟು ನೀರನ್ನು ಹರಿಸಲಾಗಿದೆ, ಕಾವೇರಿ ನೀರು, ಈ ಒಂದು ವಿಚಾರವೂ ಕೂಡ ಎಲ್ಲ ಡೀಟೇಲ್ಸ್ ಎಲ್ಲ ಮಾಹಿತಿಯನ್ನ ಡಿಕೆ ಶಿವಕುಮಾರ್ ಎಲ್ಲ ಒಂದು ಅಧಿಕಾರಿಗಳ ಮುಂದೆ ಪ್ರಸ್ತಾಪ ಕೂಡ ಮಾಡಿದ್ರು. ಜೊತೆಗೆ ಅವರ ಅಭಿಪ್ರಾಯ ಏನು ಅನ್ನೋದು ಕೂಡ ತಿಳಿತಾ ಇದ್ದಾರೆ. ಹಾಗಾಗಿ ಮುಂಬರುವಂತಹ ದಿನಗಳಲ್ಲಿ ಈ ಒಂದು ವಿಚಾರದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋಂಥ ಒಂದು ವಿಚಾರ, ಇಷ್ಟೆಲ್ಲ ಅಂಶಗಳನ್ನು ಇಟ್ಕೊಂಡು ಈಗ ಯಾವುದಕ್ಕೆ ಎಷ್ಟು ಆದ್ಯತೆ ಕೊಡಬೇಕು ಅನ್ನುವಂಥದ್ದು ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗ್ತಿದೆ. ಹೀಗೆ ಸದ್ಯಕ್ಕೆ ಒಂದು ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಅಂತಂದರೆ ಸರ್ವಪಕ್ಷಗಳ ಸಭೆಯನ್ನು ಸಿಎಂ ಡಿಕೆ ಶಿವಕುಮಾರ್ ಅವರು ಕರೆದಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆ ನಂತರ ಆರಂಭ ಆಗಿರುವಂತಹ ಈ ಒಂದು ಮೀಟಿಂಗ್ನಲ್ಲಿ ಬಹಳ ಪ್ರಮುಖವಾಗಿ ಒಂದಷ್ಟು ಅಂಶಗಳನ್ನು ಇಟ್ಕೊಂಡು ಚರ್ಚೆ ಮಾಡಲಾಗ್ತಾ ಇದೆ. ಯಾವುದಕ್ಕೆ ಎಷ್ಟು ಆದ್ಯತೆ ಕೊಡಬೇಕು, ಕುಡಿಯುವ ನೀರಿಗೆ ಎಷ್ಟು ಆದ್ಯತೆ ಕೊಡಬೇಕು, ಅಕಸ್ಮಾತ್ ಏನಾದರೂ ಇಲ್ಲಿ ತಮಿಳುನಾಡಿಗೆ ನೀರು ಬಿಟ್ಟರೆ ಎಷ್ಟೆಲ್ಲ ಅಭಾವ ಆಗಬಹುದು.